ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗೊಂದಿನ ಟೈಮ್ ಕೊಡಿ, ಪ್ರಾಕ್ಟೀಸ್ ಮಾಡ್ಕೊಂಡು ಉಡಿಸ್ತೀನಿ. ಒಂದ್ ವೇಳೆ ಅದೇನಾದ್ರು ಮಿಸ್ ಆದ್ರೆ ಗೊಂಬೆ ತರ ನೀವೇ ನಿಲ್ಬೇಕಾಗತ್ತೆ. ಆ ಪಿಂಕ್ ಸ್ಯಾರಿ ಸ್ಟಾಕ್ ಇದೆ ಅಲ್ವಾ? ಗೌಡ್ರೆ ನಿಧಾನಕ್ಕಲ್ವಾ ಕುತ್ಕೊಳ್ಳೋದು? ಸೊಂಟ ಗಿಂಟ ಮುರಿದೋಗಿದ್ರೆ ಕಷ್ಟ. ರೇಖಾ ಮೇಡಮ್ ಅವರೇ, ಯಾರು ಇವರು? ನೋಡಕೊಳ್ಳೆ ಕಳ್ಳನ್ ತರ ಇದಾರೆ. ಗೌಡ್ರೆ, ಅವರು ಕಳ್ಳ ಅಲ್ಲ. ನಾವ್ ಮಾಡ್ತಿರೋ ಸೀರೆ ಬಿಸ್ನೆಸ್ ಅವ್ರಿಗೆ ಗೊತ್ತಾಗಿ ಸೀರೆ ಕೊಡಕ್ ಬಂದಿದ್ದಾರೆ. ಓಹೋ ಸರ್, ನಾನ್ ನೋಡಕ್ಕೆ ಕಳ್ಳನ್ ತರ ಕಾಣ್ಬೋದು, ಆದ್ರೆ ನನ್ನ ಹತ್ರ ಇರೋ ಸೀರೆಗಳೆಲ್ಲ ಚಿನ್ನಂತವು. ಈಗ ಸೀರೆಲಿ ಚಿನ್ನ ಇದೆ ಅಂತ ಹೇಳ್ಬಿಡೋಣ, ತಕ್ಷಣ ಮಾರಾಟ ಆಗ್ಬಿಡತ್ತೆ. ಅಯ್ಯೋ ರೇಖಾ ಅವ್ರೆ, ಅವರು ಆ ಚಿನ್ನದ ಬಗ್ಗೆ ಹೇಳಿಲ್ಲ. ಅಂದ್ರೆ ಈ ಸೀರೆಗಳು ಕ್ವಾಲಿಟಿ ಆಗಿದೆ ಅಂತ ಹೇಳಿದ್ದು. ತಗೊಳ್ಳಿ ಮೇಡಮ್, ಸೀರೆ ತೋರಿಸಿ. ಇದು ನನ್ನ ಹತ್ರ ತಗೊಂಡ್ರೆ 600 ರೂಪಾಯಿ, ನೀವು ಮಾರಿದ್ರೆ 1,500 ರೂಪಾಯಿ ಮಾರ್ಬೋದು ಮೇಡಮ್. 1,500 ರೂಪಾಯಿ ಮಾರ್ಬೋದಾ ರೀ? ನಾವ್ ಅಷ್ಟೊಂದ್ ರೇಟಿಂಗ್ ಮಾರೋದಾದ್ರೆ ತಗೊಳ್ಳೋರೇನ್ ಕಣ್ಣು ಮುಚ್ಕೊಂಡಿರ್ತಾರ? ಈಗಿನ ಕಾಲದಲ್ಲಿ ಸೀರೆ ನೋಡ್ತಿದ್ದಾಗೆ ಇದು ರೇಟ್ ಎಷ್ಟು ಅಂತ ಕಂಡು ಹಿಡಿದು ಬಿಡ್ತಾರೆ. ಹಂಗೇನಾರು ಮಾಡಕ್ ಹೋದ್ರೆ ನಮ್ ಮಕ್ಕಕ್ಕೆ ತುಪ್ಪಕ್ಕಂತ ಉಗಿದ್ ಬಿಡ್ತಾರೆ ಅಷ್ಟೇ. ಅದಕ್ಕೇನಂತೆ, ತಗೊಳ್ಳಿ, ಒರ್ಸ್ಕೊಳ್ಳಿ. ರೇ, ಮಕ್ಕಕ್ ಮುಗಿತಿದಾರೆ ಅಂತ ಖರ್ಚಿಪ್ ಕೊಡ್ತಿದ್ದೀರಾ? ಅಕಸ್ಮಾತ್ ಅವರು ನಮ್ಮ ಮೈ ತುಂಬಾ ಉಗಿದ್ರೆ ಒರ್ಸ್ಕೊಳಕ್ ಸೀರೆನೆ ಕೊಡ್ತೀರಾ? ಅದ್ರಲ್ಲೂ ಒರ್ಸ್ಕೊಳ್ಳಿ. ಸರ್, ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇರೋ ಸೀರೆ ಯಾರು ಬಿಡ್ತಾರೆ ಸರ್? ನಾನು ಇದನ್ನ 2,000 ರೂಪಾಯಿ ಮಾರ್ತೀನಿ. 2,000 ರೂಪಾಯಿ? ಓ ಸೇಠ್ಜಿ, ಸೀರೆಗಳು ತುಂಬಾ ಚೆನ್ನಾಗಿದೆ. ಸೀರೆಗಳನ್ನೆಲ್ಲ ಇಲ್ಲೇ ಕೊಟ್ಟು ಹೋಗಿ. ಮಾಲಿನಿ ಅವ್ರೆ, ಇದ್ರಲ್ಲಿ ನಾನ್ ಸ್ವಲ್ಪ ಸೀರೆಗಳು ತಗೊಂಡ್ ಹೋಗ್ತೀನಿ ಕಣ್ರಿ. ಅಯ್ಯೋ ಪದ್ಮ ಅವ್ರೆ, ಕೇಳ್ತೀರಲ್ಲ, ತಗೊಂಡ್ ಹೋಗಿ. ಸೀರೆಗಳ ಬಿಸ್ನೆಸ್ ಮಾಡೋ ಐಡಿಯಾ ನೀವೇ ತಾನೇ ಕೊಟ್ಟಿದ್ದು. ನಾ ಹೊರಡ್ಲಾ? ಮೇಡಮ್ ಅವರೇ, ಆದ್ಮೇಲೆ ನನಗೆ ಫೋನ್ ಮಾಡಿ ಮೇಡಮ್ ಅವರೇ, ನಾನು ಹೋಗಿ ಬರ್ತೀನಿ. ಬರ್ಲಾ?